ಅವನು ಕೊಟ್ಟಿರೋ ಯಾವ ಕಾರಣನೂ ಎಂಥ ದಡ್ಡಂಗೆ ಹೇಳಿದ್ರು ಕೂಡ ಸುಳ್ಳು ಅಂತಾರೆ. KR ಪುರಂನಲ್ಲಿ ಸುಶೀಲಮ್ಮ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯ ಬಳಿಕ ದೇಹ ಪಾರ್ಸಲ್ಗೆ ಡ್ರಮ್ ಖರೀದಿ ಮಾಡಿದ್ದಂತೆ ಈ ಹಂತಕ ದಿನೇಶ್. ಪೊಲೀಸರ ಮುಂದೆ ವಿಚಾರಣೆಯಲ್ಲಿ ಕೊಲೆಗಾರ ದಿನೇಶ್ ನೌಟಂಕಿ ಆಟ ಆಡಿದಾನೆ. ಅಜ್ಜಿ ಮನೆಯಲ್ಲೇ ಬಿದ್ದು ಸತ್ತೋದ್ರು, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತು, ಏನು ಮಾಡಬೇಕು ಅಂತ ಗೊತ್ತಾಗದೆ ಕಟ್ ಮಾಡಿಬಿಟ್ಟೆ ದೇಹನ ಅಂತ ಹೇಳ್ತಾರೆ. ನಂಬ ಮಾತಾ? ಅಜ್ಜಿ ದೇಹವನ್ನು ನಾನೇ ಕಟ್ ಮಾಡಿದೆ ಅಂತ ಒಪ್ಕೊಂಡಿದ್ದಾನೆ, ಬಟ್ ಕೊಲೆ ಮಾಡಿದೆ ಅಂತ ಹೇಳಿಲ್ಲ. ನಮ್ಮ ಮನೆಗೆ ಬಂದಾಗ ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದರು ಅಂತ ನಾಟಕ ಬೇರೆ ಆಡ್ತಾ ಇದ್ದಾನೆ. ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಾ ಇದ್ದಾನೆ ಹಂತಕ ದಿನೇಶ್. ಬಟ್ ಇಂಥದನ್ನೆಲ್ಲ ಟ್ಯಾಕಲ್ ಮಾಡೋದಕ್ಕೆ ಪೊಲೀಸರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಂಥ ಪೆದ್ರಿಗೂ ಕೂಡ ಈ ಕಥೆಯನ್ನು ನಂಬಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳಿ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಸಿನಿಮಾದಲ್ಲಿ ಇದನ್ನು ತೋರಿಸಿದ್ರೂ ನಂಬಕ್ಕಾಗಲ್ಲ. ಯಾರೂ ನಂಬದೇ ಇರತಕ್ಕಂಥ ಹಸಿ ಹಸಿ ಸುಳ್ಳನ್ನ ಪೊಲೀಸರ ಮುಂದೆ ಹೇಳಿದ್ರೆ ಒಪ್ತಾರಾ? ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಏನಿತ್ತು? ಹೆಂಗಿದ್ರು ಆತ ಸಿಗಾಕೊಂಡಿದ್ದಾನಲ್ಲ. ಖಂಡಿತ ಅರವಿಂದ್, ಯಾಕಂದ್ರೆ ಈಗ ಆತ ಸೆಕೆಂಡ್ ಹಾಫ್ ಅನ್ನ ಹೇಳ್ತಾ ಇದ್ದಾನೆ. ಅಂದ್ರೆ ಮೃತದೇಹವನ್ನ ಕಟ್ ಮಾಡಿದ ಪಾರ್ಟ್ ಏನಿತ್ತು, ಅಂದ್ರೆ ನಾವು ಫಿಲಂಗಳಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಏನು ಹೇಳ್ತೀವಿ, ಆ ಸೆಕೆಂಡ್ ಹಾಫ್ ಅನ್ನ ಮಾತ್ರ ಹೇಳ್ತಾ ಇದ್ದಾನೆ. ಆದ್ರೆ ಅದಕ್ಕಿಂತ ಮುಂಚೆ ಸಾವನ್ನಪ್ಪಲಿಕ್ಕೆ ಕಾರಣ ಏನು, ಜೊತೆಗೆ ನಾನೇ ಕೊಲೆಯನ್ನ ಮಾಡಿದ್ನ, ಅದ್ರ ಬಗ್ಗೆ ಯಾವುದೇ ರೀತಿಯ ತಪ್ಪೊಪ್ಪಿಗೆನ ಈಗ ಮಾಡ್ಕೊಂಡಿಲ್ಲ. ಅಂದ್ರೆ ಮೃತದೇಹವನ್ನ ಕಟ್ ಮಾಡಿದ್ ನಿಜ, ಮೃತದೇಹವನ್ನ ಸಾಗಾಟ ಮಾಡಲಿಕ್ಕೆ ಯಾವ ರೀತಿಯ ಪ್ಲಾನ್ ಅನ್ನ ಮಾಡಿದ್ ನಿಜ, ಜೊತೆಗೆ ಅದನ್ನ ಎಲ್ಲೆಲ್ಲಿ ಖರೀದಿ ಮಾಡಿದೆ, ಯಾವ ಅಂಗಡಿಯಲ್ಲಿ ಖರೀದಿ ಮಾಡಿದೆ, ಇದೆಲ್ಲಾನು ಕೂಡ ಒಪ್ಕೊಳ್ತಾನೆ. 1:30ಕ್ಕೆ ಆಕೆ ಸಾವನ್ನಪ್ಪಿರೋಂಥದ್ದು ಬಗ್ಗೆನೂ ಹೇಳ್ತಾನೆ. ಜೊತೆಗೆ ಬೆಳಗಿನ ಜಾವ 3:30ಕ್ಕೆ ಮೃತದೇಹವನ್ನ ನಾನು ತೆಗೆದುಕೊಂಡು ಹೋಗಿ ಸಾಗಾಟ ಮಾಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡಿದೆ. ನನಗೆ ನನ್ನ ಕಾರ್ ಇರ್ಲಿಲ್ಲ, ಅಂದ್ರೆ ನನ್ನ ಕಾರ್ ಇದ್ದಿದ್ರೆ ಈಸಿಯಾಗಿ ಅದನ್ನ ಮೃತದೇಹವನ್ನ ಕಾರ್ನ ಡಿಕ್ನಿಯಲ್ಲಿ ಹಾಕೊಂಡು ಹೊರಟೋಗ್ತಿದ್ದೆ. ನನ್ನ ಕಾರ್ ಸರ್ವಿಸ್ ಹೋಗಿದ್ದ ಹಿನ್ನೆಲೆಯಲ್ಲಿ ನನ್ನ ರಾಯಲ್ ಎನ್ಫೀಲ್ಡ್ ಬೈಕ್ ಏನಿತ್ತು, ಆ ಬೈಕ್ ನಲ್ಲಿ ನನ್ನ ಮೃತದೇಹವನ್ನ ತೆಗೆದುಕೊಂಡು ಹೋದೆ ಅಂತೇಳಿ ಎಲ್ಲಾ ತಪ್ಪೊಪ್ಪಿಗೆಯನ್ನು ಕೂಡ ಮಾಡ್ಕೊಂಡಿದ್ದಾನೆ. ಅರವಿಂದ್ ಹೇಳ್ತಾ ಇರೋಂಗೆ ಸೆಕೆಂಡ್ ಹಾಫ್ ಅನ್ನ ಮಾತ್ರ ಒಪ್ಕೊಂಡಿದ್ದಾನೆ. ಇನ್ನು ಕೂಡ ಫಸ್ಟ್ ಹಾಫ್ ಬಂದಿಲ್ಲ. ಪೊಲೀಸರು ಫಸ್ಟ್ ಹಾಫ್ ನ ರೋಚಕತೆಯನ್ನ ತಿಳ್ಕೊಳ್ಳೋದಕ್ಕೆ ವಿಚಾರಣೆಯನ್ನ ಮುಂದುವರಿಸಿರುವಂತದ್ದು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.